ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ಊರಿಂದ ಬಂದಮೇಲೆ ನನ್ನ ತಾರಸಿ ತೋಟ ಯಾವ ರೀತಿಯಾಗಿದೆ ಅಂತ ತೋರಿಸಿದ್ದೆ. ಈಗ ನೋಡಿ, ಇದು ನನ್ನ ಬಾಲ್ಕನಿನಲ್ಲಿರುವಂಥ ಗಿಡಗಳ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಹಾಗೆ ನಾನು ಬೆಂಗಳೂರಲ್ಲಿ ಏನೇನು ಗಿಡಗಳನ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೆ. ನಾನು ಯಾವ್ಯಾವ ಗಿಡಗಳನ್ನ ತರ್ತಾಯಿದ್ದೀನಿ ಅಂತಲೂ ಹೇಳಿದ್ದೆ. ಅದನ್ನು ನಾನು ಯಾವ ರೀತಿಯಾಗಿ ತಂದಿದ್ದೀನಿ, ಆಮೇಲೆ ಮತ್ತೆ ಯಾವುದು ಆ್ಯಡ್ ಆಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಸ್ವಲ್ಪ ಬಾಲ್ಕನಿನಲ್ಲಿರೋ ಗಿಡಗಳು ಸ್ವಲ್ಪ ಬಾಡೋದಂಗಾಗಿದೆ, ಯಾಕಂದರೆ ಇದಕ್ಕೆ ನೀರೇ ಹಾಕಿಲ್ಲ ಅವರು. ಮೇಲೆ ಇರೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದಾರೆ, ಬಿಟ್ಟರೆ ಕೆಳಗಡೆ ಇರುವಂತಹ ಗಿಡಗಳಿಗೆ ನಾನು 2 ದಿನಕ್ಕೊಂದು ಸಾರಿ ನೀರನ್ನು ಹಾಕೋಕ್ಕೆ ಹೇಳಿದ್ದೆ. ಬಟ್ 2 ದಿನಕ್ಕೊಂದು ಸಾರಿ ನೀರು ಹಾಕಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಡಲ್ಲಾಗಿದ್ದಾವೆ. ಯಾಕಂದರೆ ಈ ಮಣ್ಣು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಡ್ರೈ ಆಗಿಬಿಟ್ಟಿದ್ದಾವೆ. ಆ ರೀತಿಯಾಗಿದೆ. ಇವುಗಳಿಗೆ ನೀರು ಹಾಕೋದು ಬೇಕೀಗ. ಈಗ ನೋಡಿ, ನಾನು ಗಿಡಗಳನ್ನ ಈ ರೀತಿಯಾಗಿ ಒಂದು ಬಾಕ್ಸು ತರ್ತಾಯಿದ್ದೆ. ಆ ಬಾಕ್ಸ್ ಒಳಗಡೆನೇ ಇಟ್ಟಿದ್ದೀನಿ. ಈ ಥರ ಬಾಕ್ಸ್ ಇಲ್ಲ ಅಂದರೆ ನೀವು ರಟ್ಟಿನ ಬಾಕ್ಸಲ್ಲೂ ಕೂಡ ನೀವು ಗಿಡಗಳನ್ನು ತರ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನೇನು ಮಾಡ್ತೀನಿ, ಪಾಟ್ ಸಮೇತನೇ ತೊಗೋತೀನಿ ಹೆಚ್ಚಾಗಿ. ಕೆಲವೊಂದನ್ನು ಮಾತ್ರ ನಾನು ಈ ರೀತಿಯಾಗಿ ತಗೊಂಬಂದಿದ್ದೀನಿ. ನೋಡಿ, ಇದು ಒಂದು ಕಟಿಂಗ್ ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ. ಯಾಕಂದರೆ ಇದರಲ್ಲಿ ಈ ಒಂದು ಡಬ್ಬದಲ್ಲಿ ಇಡಿಸ್ಲಿಲ್ಲ ಅದು. ಹಾಗಾಗಿ ನಾನು ಇವುಗಳನ್ನ ಆ ರೀತಿಯಾಗಿ ತೊಗೊಂಡು ಬಂದೆ. ಇದೊಂದು ಗಿಡ ಈ ರೀತಿಯಾಗಿ ತಂದಿದ್ದೀನಿ, ಇದೊಂದು. ಹಾಗೆ ಇದಿಷ್ಟು ಗಿಡಗಳನ್ನು ನಾನು ಇದೇ ರೀತಿಯಾಗಿ ತೊಗೊಂಡು ಬಂದಿದ್ದೀನಿ. ಉಳಿದಿದ್ದೆಲ್ಲ ನಾನು ಪಾಟಲ್ಲೇ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ತೊಗೊಂಡು ಬಂದಿದ್ದು. ಇದೊಂದು ಕಡ್ಡಿ ಈ ರೀತಿಯಾಗಿ ತಂದಿದ್ದೀನಿ. ಯಾಕಂದರೆ ಪಾಟ್ ಸಮೇತ ಯಾಕೆ ತರೋದು ಅಂದರೆ, ಬಂದ ತಕ್ಷಣ ನನಗೆ ರೀಪಾಟ್ ಮಾಡೋಕ್ಕೆಲ್ಲ ಆಗಲ್ಲ. ಅದಕ್ಕೋಸ್ಕರ ನಾನು ಪಾಟ್ ಸಮೇತನೇ ತೊಗೊಂಡು ಬರ್ತೀನಿ ಹೆಚ್ಚಾಗಿ. ಯಾವುದು ಹಿಡಿಸಲ್ಲ ಅನಿಸುತ್ತಲ್ಲ ಅದನ್ನು ಮಾತ್ರ ನಾನು ಈ ರೀತಿ ತಕ್ಕೊಂಡು ಬಂದರೂ ನಡೆಯುತ್ತೆ ಅಂತ ಅನ್ನುವಂಥ ಗಿಡಗಳನ್ನು ಮಾತ್ರ ನಾನು ಈ ರೀತಿಯಾಗಿ ತಗೊಂಬರ್ತೀನಿ. ಸೊ ನೋಡಿ, ಇದನ್ನು ತಗೊಂಡು ಬಂದಿದ್ದೆ. ಯಾಕಂದರೆ ಬಂದಿನ ಮನೆಯಲ್ಲಿ ಕೆಲಸ ಮಾಡೋದೇ ಜಾಸ್ತಿ ಇರುತ್ತೆ, ಗಲೀಜಾಗಿಬಿಟ್ಟಿರುತ್ತಲ್ಲ. ನಾನು ಮನೆಯಲ್ಲಿಲ್ಲದೆ ಒಂದು 10 ದಿನ ಆಯಿತು. 10 ದಿನ ಅಂದರೆ ಮನೆ ಯಾವ ಸ್ಥಿತಿಗೆ ಬಂದಿರಬೇಕು ಅಂತ ನೋಡಿ. ನಾನು ಈ ಥರ ಡಬ್ಬದಲ್ಲಿ ಇಟ್ಕೊಂಬಂದಿದ್ದೆ. ನೀವು ರಟ್ಟಿನ ಬಾಕ್ಸಲ್ಲೂ ಕೂಡ ಇಟ್ಕೊಂಬರ್ಬೋದು. ಇದೊಂದು 2 ಪಾಟ್ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಸೇವಂತಿಗೆ ಗಿಡ ತೊಗೊಂಡು ಬಂದಿದ್ದೀನಿ ನಾನು. ನೋಡಿ, ಈ ಸೇವಂತಿಗೆ ಹೂವಿನ ಗಿಡನ ತೊಗೊಂಡು ಬಂದಿದ್ದೀನಿ ನಾನು. ಇದೊಂದು ಮಲ್ಲೇಶ್ವರಂದಲ್ಲಿ ತಂದಿದ್ದು, ಮಲ್ಲೇಶ್ವರಂದಿಂದ ತಂದಿರುವಂಥದ್ದು. ಇವು 150 ರೂಪಾಯಿಗೆ ಇವೆರಡು ಪಾಟ್ ಬಂದಿದೆ ನನಗೆ. ವಿತ್ ಪಾಟೇ ಅವರು ಕೊಟ್ಟಿದ್ದಾರೆ. ಮಲ್ಲೇಶ್ವರಂದಲ್ಲಿ ಸ್ವಲ್ಪ ಕಡಿಮೆ ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಗಿಡಗಳು ಸಿಗುತ್ತೆ. ಅಜ್ಜಿ ಮಾರ್ತಿರ್ತಾರೆ. ನಾನು ಸರಿ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದೆ. ಅದನ್ನು ಬೇಕಿದ್ರೆ ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೋಡಿ, ಹೂವಂದು ತುಂಬಾ ಇಷ್ಟ ಆಗಿತ್ತು. ಇಷ್ಟಪಟ್ಟು ನಾನು ತರಿಸ್ಕೊಂಡಿದ್ದು. ಇವು 2 ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಒಂದು ಹೂವಿಂದು ನಾನು ಮೊದಲೇ ತೊಗೊಂಡು ಬಂದಿದ್ದೆ ಫಸ್ಟ್ ಹೋದಾಗ. ಇದೆಲ್ಲ ಈಗ ಬಾಡೋಗಿದೆ. ಇದು ತುಂಬ ದಿನ ಆಯಿತು. ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು, ಅಂದರೆ ಚಿಗಿಯೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ರೀಪಾಟ್ ಎಲ್ಲ ಮಾಡ್ಕೋಬೇಕು. ಇದು ನಮ್ಮ ಅಕ್ಕನ ಮನೆಯಲ್ಲಿ ದಾಸವಾಳ ಇತ್ತು. ದಾಸವಾಳನ ತೊಗೊಂಡು ಬಂದಿದ್ದೀನಿ. ಅವಳಿಗೆ ಬೇಡ ಅಂತ ಅಂದ್ಲು. ಹಾಗಾಗಿ ಒಂದು 4 ಇದೆ. ಇದು 4 ಒಂದು ಪಾಟಲ್ಲಿ ಹಾಕಿ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನನಗೆ ಈ ಬಂದ ತಕ್ಷಣ ರೀಪಾಟ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೆಷ್ಟು ಮಾತ್ರ ನಾನು ನೀರಲ್ಲಿ ಇಟ್ಕೊತೀನಿ. ಸಂಜೆ ಅಥವಾ ನಾಳೆಗೆ ನಾನು ರೀಪಾಟ್ನ ಮಾಡ್ಕೊತೀನಿ. ನೀವು ಊರಿಂದ ತರಬೇಕಾದ್ರೆ ಈ ಥರ ಡಬ್ಬ, ಇಲ್ಲಾಂದರೆ ನೀವು ರಟ್ಟಿನ ಬಾಕ್ಸಲ್ಲಿ ಈ ಥರ ಗಿಡಗಳನ್ನು ತೊಗೊಂಡು ಬರ್ಬೋದು. ತುಂಬ ಚೆನ್ನಾಗಿ ಗಿಡಗಳು ಏನೂ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಆ್ಯಸ್ ಇಟ್ ಈಸ್ ನೋಡಿ, ಒಂದು ಗಿಡನೂ ಹಾಳಾಗಿಲ್ಲ ನಂದು. ನಾನು ಇದೇ ರೀತಿಯಾಗಿ ಇದನ್ನು ಡಿಕ್ಕಿನಲ್ಲಿ ಹಾಕಿಸ್ಬಿಡ್ತೀವಿ ನಾವು ಬಸ್ಸಲ್ಲಿ. ಇಲ್ಲ ಅಂದರೆ ಇದನ್ನು ಮಾತ್ರ ನಾನು ನನ್ನ ಜೊತೆಗೆ ಇಟ್ಕೊಂಡು ತೊಗೊಂಡು ಬಂದಿದ್ದು ಇದನ್ನು. ಯಾಕಂದರೆ ಇದು ಹಾಳಾಗುತ್ತೇನೋ ಅಂತ ಅನ್ನಿಸ್ಬಿಟ್ಟು ತುಂಬ ಆಸೆಯಿಂದ ತೊಗೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ
ಇದು ರಿಪೋರ್ಟ್ ಮಾಡೋದು ಸಾಧ್ಯ ಆದರೆ ನಿಮಗೆ ಎಲ್ಲನೂ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.